ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡೇ ಇರ್ತೀರಾ, ಒಬ್ಬ ವ್ಯಕ್ತಿ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ತಾನೆ, ನಾನು ಗಿಲ್ಲಿ ಟ್ಯಾಟೂ ಹಾಕಿಸ್ಕೊಂಡೆ, ಅವನಿಗೆ ಸಪೋರ್ಟ್ ಮಾಡಿದೆ, ನನ್ನ ನೋಡೋಕೆ ಬರಲಿಲ್ಲ, ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಬೈತಾವ್ರೆ, ನನ್ನ ನೋಡಿ ಇನ್ನೂ 10 ಜನ ಗಿಲ್ಲಿ ಟ್ಯಾಟೂ ಹಾಕಿಸಿಕೊಂಡರು, ಅದು ಇದು ಅಂತ ಸಾಕಷ್ಟು ನೀವು ಕೇಳಿದ್ದೀರಾ. ಈ ಮಾತುಗಳು ಕೇಳಿದಾಗ ನಿಮಗೆ ಏನನ್ಸುತ್ತೆ? ಇವನು ಹೇಳ್ತಿರೋದು ನಿಜಾನಾ? ಈತ ಇರಲಿಲ್ಲ ಅಂದಿದ್ರೆ ಗಿಲ್ಲಿ ಗೆಲ್ತಾ ಇರಲಿಲ್ವಾ? ಒಬ್ಬ ನಟನ ಸಕ್ಸಸ್ಗೆ ಟ್ಯಾಟೂ ಹಾಕಿಸಿಕೊಂಡವನೇ ಕಾರಣನಾ? ಇದು ಅಭಿಮಾನನ ಇಲ್ಲ ಪಬ್ಲಿಸಿಟಿನ? ಈ ಎಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಮೊದಲು ಒಂದು ಪ್ರಶ್ನೆ, ಗಿಲ್ಲಿ ನಿಮಗೆ ಯಾವಾಗಿಂದ ಗೊತ್ತು? ಬಿಗ್ ಬಾಸ್ ಇಂದಾನ? ಕಾಮಿಡಿ ಕಿಲಾಡಿಗಳಿಂದಾನ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇಂದಾನ? ಭರ್ಜರಿ ಬ್ಯಾಚುಲರ್ಸ್ ಇಂದಾನ? ಅಥವಾ ಕ್ವಾಟ್ಲೆ ಕಿಚನ್ ಇಂದಾನ? ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಇನ್ನು ನನ್ನ ವಿಷಯಕ್ಕೆ ಬರೋದಾದರೆ, ನನಗೆ ಗಿಲ್ಲಿ ನಟನ ಮುಖ ಪರಿಚಯ ಆಗಿದ್ದು ಯಾವಾಗ ಅಂದರೆ, ಈತ ಫೇಸ್ಬುಕ್ನಲ್ಲಿ ಲೈವ್ ಹೋಗ್ತಾ ಇದ್ದಾಗ ಒಂದು ಸಲ ಗಿಲ್ಲಿ ಸ್ಮಶಾನದಲ್ಲಿ ಕುಡಿಯೋಕೆ ಅಂತ ಹೋಗಿರ್ತಾನೆ. ಆ ಟೈಮ್ನಲ್ಲಿ ಆತನ ಸ್ಲಿಪ್ಪರ್ ಯಾರೋ ಕದ್ದು ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕುಡ್ದಿರೋ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಲೈವ್ನಲ್ಲಿ ಡೈಲಾಗ್ ಹೇಳ್ತಾ ಇದ್ದ. ನಾನು ಸಹ ಮಂಡ್ಯದವನು ಆಗಿರೋದ್ರಿಂದ ಆ ವಿಡಿಯೋ ಸಹಜವಾಗಿ ನನ್ನ ಕಣ್ಣಿಗೆ ಬಿದ್ದಿತ್ತು. ಅಲ್ಲಿಂದಲೇ ನನಗೆ ಗಿಲ್ಲಿಯ ಮುಖ ಪರಿಚಯ ಅಂತ ಹೇಳಬಹುದು. ಆ ಟೈಮ್ನಲ್ಲಿ ಗಿಲ್ಲಿ ಯಾವ ಸ್ಟಾರ್ ಆಗಿರಲಿಲ್ಲ, ಸೆಲೆಬ್ರಿಟಿ ಆಗಿರಲಿಲ್ಲ, ಯಾರಿಗೂ ಅವನ ಹೆಸರು ಗೊತ್ತಿರಲಿಲ್ಲ. ಆದರೂ ಅವನು ಮಾಡ್ತಿದ್ದ ಕಂಟೆಂಟ್ನಲ್ಲಿ ಒಂದು ನೈಜತೆ ಇತ್ತು, ಒಂದು ಹಳ್ಳಿ ಟಚ್ ಇತ್ತು, ಜನಕ್ಕೆ ಕನೆಕ್ಟ್ ಆಗೋ ರೀತಿ ಫೀಲಿಂಗ್ ಇತ್ತು. ಇವತ್ತು ಒಬ್ಬ ವ್ಯಕ್ತಿ ಕೂತ್ಕೊಂಡು ಇಂಟರ್ವ್ಯೂನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ನಾನು ಗಿಲ್ಲಿಯ ಅಭಿಮಾನಿ, ನಾನು ಅವನಿಗೆ ಇದು ಮಾಡಿದೆ ಅದು ಮಾಡಿದೆ, ನನ್ನನ್ನು ನೋಡಿ ಜನ ಟ್ಯಾಟೂ ಹಾಕಿಸಿಕೊಂಡ್ರು ಅಂತೆಲ್ಲ ಹೇಳ್ತಿದ್ದಾನೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು, ನಿಜವಾದ ಅಭಿಮಾನಿ ಎಂದಿಗೂ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ತನ್ನ ತ್ಯಾಗವನ್ನು ಹೇಳ್ಕೊಳ್ಳಲ್ಲ. ನಾನು ಅವನಿಗಾಗಿ ತ್ಯಾಗ ಮಾಡಿದೆ, ನಾನು ಅವನಿಗಾಗಿ ಜೀವನ ಹಾಳು ಮಾಡಿಕೊಂಡೆ ಅಂತ ಹೇಳ್ಕೊಳ್ಳೋದು ಅಭಿಮಾನ ಅಲ್ಲ, ಅದು ಪಕ್ಕಾ ಬಿಸ್ನೆಸ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಗೊತ್ತಾ? ಒಬ್ಬರ ಕೆಲಸಕ್ಕಿಂತ ಅವರ ಸುತ್ತಲಿನ ಡ್ರಾಮಾ ಜಾಸ್ತಿ ವೈರಲ್ ಆಗ್ತಿದೆ. ಒಬ್ಬ ನಟ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ದ ಅನ್ನೋದಕ್ಕಿಂತ ಅವನನ್ನು ಯಾರು ಬೈದರು, ಯಾರು ಟ್ಯಾಟೂ ಹಾಕಿಸಿಕೊಂಡರು ಅದೇ ನ್ಯೂಸ್ ಆಗ್ತಿದೆ. ಸ್ನೇಹಿತರೆ, ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಫ್ಯಾನ್ಸ್ ಮೀಟಪ್ನಲ್ಲಿ ಈ ಒಂದು ಟ್ಯಾಟೂ ವ್ಯಕ್ತಿನ ನೋಡ್ತಾನೆ. ನಮಗೆಲ್ಲ ಈಗಾಗಲೇ ಗೊತ್ತಿತ್ತು ಗಿಲ್ಲಿ ಗೆಲ್ತಾನೆ ಅಂತ. ಅವನ ಕ್ರೇಜ್ ಏನು, ಜನ ಅವನನ್ನು ಎಷ್ಟು ಇಷ್ಟಪಡ್ತಿದ್ದಾರೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಮೊದಲೇ ತಿಳಿದಿತ್ತು. ಆದರೆ ಆ ಒಂದು ವಿಷಯ ಮಾತ್ರ ಗಿಲ್ಲಿಗೆ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಗೊತ್ತಿರಲಿಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ಯೋಚನೆ ಮಾಡಿ, ಗಿಲ್ಲಿ ಬಿಟ್ಟು ಉಳಿದ 5 ಜನ ಸ್ಪರ್ಧಿಗಳಿದ್ದರು. ಅಭಿಮಾನಿಗಳು ಅವರಲ್ಲಿ ಯಾರದ್ದಾದರೂ ಫೋಟೋ ಟ್ಯಾಟೂ ಹಾಕಿಸಿಕೊಂಡಿದ್ರೆ ಅವರು ಖಂಡಿತವಾಗಿ ಆ ಟ್ಯಾಟೂ ವ್ಯಕ್ತಿಯನ್ನು ಭೇಟಿ ಆಗ್ತಿದ್ರು. ಆದರೆ ಗಿಲ್ಲಿ ವಿಷಯದಲ್ಲಿ ಮಾತ್ರ ಈ ರೀತಿ ಆಗಲಿಲ್ಲ. ಯಾಕಂದರೆ ಗಿಲ್ಲಿಯ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತು. ಆತ ಇನ್ನೂ ಸರಿಯಾಗಿ ಮನೆಗೆ ಹೋಗೋಕ್ಕಾಗ್ತಿಲ್ಲ, ಸಾಧಾರಣ ಜೀವನ ಇನ್ನೂ ಅವನ ಕೈಲಿ ನಡೆಸೋಕೆ ಆಗ್ತಿಲ್ಲ. ಎಲ್ಲೋದ್ರೂ ಜನಸಾಗರ. ಪಾಪ, ಆತ ಇನ್ನೂ 28-29 ವರ್ಷದ ಆಸುಪಾಸಿನ ಹುಡುಗ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಂದರೆ ಸುಲಭನಾ? ಇದೆಲ್ಲ ಗೊತ್ತಿದ ಮೇಲೂ ಇವಾಗ ಈ ಟ್ಯಾಟೂ ಅಭಿಮಾನಿ ಕೂತ್ಕೊಂಡು ಶೋ ಕೊಡ್ತಾ ಇದ್ದಾನೆ, ನನ್ನ ನೋಡೋಕೆ ಬರಲಿಲ್ಲ ಅಂತ. ನಾನು ಆ ಟ್ಯಾಟೂ ವ್ಯಕ್ತಿಗೆ ಕೇಳೋದು, ನಿನಗೆ ಇದೆಲ್ಲ ಗೊತ್ತಿಲ್ವಾ? ನಿಜವಾಗ್ಲೂ ನೀನು ಅಭಿಮಾನಿ ಆದರೆ ಈ ರಿಯಾಲಿಟಿ ನಿನಗೆ ಅರ್ಥ ಆಗಬೇಕಲ್ವಾ? ನಾನು ಸಹ ಹಲವಾರು ಸ್ಟಾರ್ ಫ್ಯಾನ್ಸ್ಗಳನ್ನ ನೋಡಿದ್ದೇನೆ. ಎಷ್ಟೋ ಜನ ತಮ್ಮ ಹೀರೋಗಳ ಫೋಟೋನ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಆದರೆ ಅವರೆಲ್ಲ ಯಾರು ಈ ರೀತಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಾನು ಇದು ಮಾಡಿದ್ದೇನೆ ಅದು ಮಾಡಿದ್ದೇನೆ ಅಂತ ಆಡೋದನ್ನ ನಾನು ಯಾವತ್ತೂ ನೋಡಿಲ್ಲ. ಯಾಕಂದರೆ ಅವರೆಲ್ಲ ಟ್ಯಾಟೂ ಹಾಕಿಸ್ಕೊಳ್ಳೋದು ನಿಜವಾದ ಅಭಿಮಾನದಿಂದ, ಪ್ರಚಾರಕ್ಕಾಗಿ ಅಲ್ಲ. ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, ಈ ವ್ಯಕ್ತಿ ಗಿಲ್ಲಿ ನಟನ ಟ್ಯಾಟೂ ಹಾಕಿಸಿಕೊಂಡಿದ್ದು ಅಭಿಮಾನಕ್ಕಾಗಿ ಅಲ್ಲ, ನೇಮ್ ಆ್ಯಂಡ್ ಫೇಮ್ಗೋಸ್ಕರ ಅನ್ನೋದು. ಗಿಲ್ಲಿ ಇವತ್ತು ಇಲ್ಲಿಗೆ ಬಂದಿರೋದು ಅವನ ಟ್ಯಾಲೆಂಟ್ನಿಂದ, ಅವನ ಹಾರ್ಡ್ ವರ್ಕ್ನಿಂದ, ಜನರ ಪ್ರೀತಿಯಿಂದ, ಟ್ಯಾಟೂಗಳಿಂದ ಅಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಈ ಟ್ಯಾಟೂ ಅಭಿಮಾನಿಯನ್ನು ಸಪೋರ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್.